ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಿಂದೂಗಳಾದ ನಮಗೆ ಯುಗಾದಿ ಹಬ್ಬವನ್ನು ನಾವು ಹೊಸ ವರ್ಷ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಎಲ್ಲ ಹಬ್ಬಕ್ಕಿಂತ ಯುಗಾದಿ ಹಬ್ಬ ತುಂಬ ವಿಶೇಷವಾದ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಹಬ್ಬಗಳನ್ನು ನಾವು ಸಿಹಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಆದರೆ ಯುಗಾದಿ ಹಬ್ಬದಲ್ಲಿ ಸಿಹಿಯ ಜೊತೆಗೆ ಬೇವನ್ನು ನಾವು ಕಹಿಯ ರೂಪದಲ್ಲಿ ತಗೊಳ್ತೀವಿ. ಹಾಗೆ ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಯುಗಾದಿ ಹಬ್ಬದ ದಿನ ಖಾಲಿ ಹೊಟ್ಟೆಯಲ್ಲಿ ಬೇವು ಮತ್ತು ಬೆಲ್ಲವನ್ನು ತಿಂದ್ಬಿಟ್ಟು ಒಂದು ಲೋಟ ನೀರನ್ನು ಹಿಂದಿನಿಂದನೂ ಸಹಿತ ನಾವು ಇದನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಸೊ ಹಾಗಾಗಿ ಬೆಳಗ್ಗೆ ನಾನು ಸಹಿತ ಬೇವು ಮತ್ತು ಬೆಲ್ಲನ ತೊಗೊಂಡಿದ್ದೀನಿ. ಯುಗಾದಿ ಹಬ್ಬ ಆಗಿರೋದ್ರಿಂದ ಹೆಣ್ಮಕ್ಳು ನಮಗೆ ಯುಗಾದಿ ಹಬ್ಬದ ದಿನ ಬಳೆ ಹಾಕಲಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಹಾಗಾಗಿ ಹಬ್ಬದ ದಿನನಾದರೂ ಕೈ ತುಂಬ ಬಳೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಬ್ಬದ ದಿನ ಕೈ ತುಂಬ ಬಳೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತಲ್ವಾ? ಸೊ ಹಾಗಾಗಿ ಈ ಹಸಿರು ಬಳೆಯನ್ನು ನಾನು ಹಾಕ್ತಾಯಿದ್ದೀನಿ. ಒಂದೊಂದು ಡಜನ್ ಬಳೆಯನ್ನು ನಾನು ಹಾಕ್ತಾಯಿದ್ದೀನಿ. ನನಗೆ ಈ ಬಳೆನ ಹಾಕಬೇಕಾದ್ರೆ ದ ರಾ ಬೇಂದ್ರೆ ಅವರ ಒಂದು ಗೀತೆ ನೆನಪಾಗ್ತಿದೆ. ಯಾವುದು ಅಂತ ಹೇಳಿದ್ರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ. ದ ರಾ ಬೇಂದ್ರೆಯವರ ಗೀತೆಯ ಈ ಒಂದು ಸಾಲು ಎಷ್ಟೊಂದು ಅರ್ಥಭರಿತವಾಗಿದೆ ಅಂತಲೇ ಹೇಳ್ಬೋದು ಅಲ್ವಾ? ನೋಡಿ, ಇವಾಗ ಬಳೆನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿದಿನ ನಾವು ಇಷ್ಟೊಂದು ಬಳೆಗಳನ್ನು ಹಾಕೋದಿಲ್ಲ. ಹಾಗಾಗಿ ಹಬ್ಬದ ದಿನನಾದರೂ ಕೈ ತುಂಬ ಬಳೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಬಳೆನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಹೇಳಿದ್ದೆ ಹಬ್ಬಕ್ಕೆ ಈ ರೀತಿಯಾಗಿ ಗ್ರೀನ್ ಕಲರ್ ಬಳೆ ತೊಗೊಬನ್ನಿ ಹಾಕ್ಕೊಳ್ಬೇಕು ಅಂತ ಹೇಳಿ. ಅವ್ರು ನೋಡಿದ್ರೆ ಈ ಥರ ಹಸಿರು ಬಳೆಯ ಒಂದು ಬಂಡ್ಲನೇ ತೊಗೊಬಂದ್ಬಿಟ್ಟಿದ್ದಾರೆ. ಈ ಗ್ರೀನ್ ಕಲರ್ ಬಳೆ ಬಂಡ್ಲಲ್ಲಿ ನಿಮಗೆ 2.2 ಇಂದ 2.6ವರೆಗೂ 3 ಸೈಜು ಸಹಿತ ನಿಮಗೆ ಈ ಒಂದು ಬಂಡ್ಲಲ್ಲೇ ಅವೈಲಬಲ್ ಇರುತ್ತೆ. ಇದು ನಮಗೆ ಈ ಥರ ಬಂಡ್ಲಿ ರೀತಿ ತೊಗೊಂಡ್ರೆ ಇದು ನಮಗೆ ಕಡಿಮೆ ರೇಟಿಗೂ ಸಹಿತ ಸಿಗುತ್ತೆ. ಒಂದೊಂದು ಡಜನ್ ತೊಗೊಂಡಾಗ ಜಾಸ್ತಿ ರೇಟ್ ಬೀಳುತ್ತೆ. ಬಟ್ ಬಂಡ್ಲು ತೊಗೊಂಡ್ರೆ ನಮಗೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ನೋಡಿ ಹೇಗೆ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ರೀತಿ ಬಳೆ ಹಾಕ್ತೆ ತುಂಬ ಟೈಮ್ ಆಗಿತ್ತು ಅಂತಲೇ ಹೇಳಿ ಅನಿಸುತ್ತೆ. ಹಾಗಾಗಿ ಈ ಸಲ ಹಬ್ಬಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಹಬ್ಬದ ದಿನ ಕೆಲಸ ಫಸ್ಟ್ ಸ್ಟಾರ್ಟ್ ಆಗೋದೆ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ. ನಾನು ಸಹಿತ ಇಲ್ಲಿ ಚುಕ್ಕಿನ ಹಾಕ್ತೇನೆ. ಹಾಗೆ ಸಿಂಪಲಾಗಿ ಒಂದು ಕಲರನ್ನು ಫಿಲ್ ಮಾಡಿಬಿಟ್ಟು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕಿದ್ದೀನಿ. ಹಬ್ಬದ ದಿನ ಮನೆ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಲೇಬೇಕಲ್ವ? ಅದರಲ್ಲೂ ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ಮಾವಿನ ಎಲೆಯಿಂದ ಮಾಡಿರುವಂಥ ತೋರಣಗಳನ್ನು ಕಟ್ಟಲೇಬೇಕು. ಯಾಕೆ ಅಂತ ಹೇಳಿದ್ರೆ ಹೊಸದಾಗಿ ಮಾವಿನ ಎಲೆಗಳು ಚಿಗುರಿರುತ್ತೆ. ಹಾಗಾಗಿ ಯುಗಾದಿ ಹಬ್ಬದ ದಿನ ಮಾವಿನ ಎಲೆಯ ತೋರಣ ಮಾಡುವಂಥದ್ದು ಕಂಪಲ್ಸರಿ. ಹಾಗೆ ಈ ಸಲ ಸಿಂಪಲಾಗಿ ಮಾಡಬಹುದು, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಈ ರೀತಿಯಾಗಿ ಮಾವಿನ ಎಲೆಗಳನ್ನು ಎಲ್ಲ ಕಿತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ರೀತಿಯಾದಂಥ ವೈಟ್ ಫ್ಯಾಬ್ರಿಕ್ ಪೇಂಟನ್ನು ತೊಗೊಂಡಿದ್ದೀನಿ. ಈ ಒಂದು ಮಾವಿನ ಎಲೆಗೆ ಈ ರೀತಿಯಾಗಿ ಸಿಂಪಲಾಗಿ ಒಂದು ಡಿಸೈನನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ 2 ಲೈನ್ ಹಾಕಿಬಿಟ್ಟು ಹೀಗೆ ಇದೇ ಥರನೇ ಡಿಸೈನನ್ನು ಹಾಕಬೇಕು ಅನ್ನೋದೇನಿಲ್ಲ. ನಿಮಗೆ ಯಾವ ಥರ ಡಿಸೈನ್ಸ್ ಬರುತ್ತೆ ನೀವು ಆ ಥರ ಡಿಸೈನನ್ನು ಹಾಕ್ಬೋದು, ಇಂಟ್ರೆಸ್ಟ್ ಇದ್ದರೆ. ಈ ಸಲ ನಾನು ಪ್ರತಿ ಸಲ ಹಾಗೆ ಸಿಂಪಲ್ಲಾಗಿ ಎಲೆಗಳನ್ನು ಜೋಡಿಸ್ಬಿಟ್ಟು ತೋರಣನ ಮಾಡ್ತಿದ್ದೆ. ಈ ಸಲ ಯಾಕೋ ಟೈಮ್ ಇತ್ತು. ಸೊ ಹಾಗಾಗಿ ಈ ರೀತಿಯಾಗಿ ಪೇಂಟಲ್ಲಿ ಈ ಥರ ಡಿಸೈನ್ ಬಿಡಿಸಿ ತೋರಣವನ್ನು ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಟೈಮ್ ತೊಗೊಂಡು ಈ ರೀತಿಯಾಗಿ ಒಂದು ವೈಟ್ ಫ್ಯಾಬ್ರಿಕ್ ಪೇಂಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸಿಂಪಲ್ಲಾಗಿ ಡಿಸೈನನ್ನು ಹಾಕಿ ತೋರಣವನ್ನು
ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಡಿಸೈನ್ ಮಾಡಿ ಹಾಕಿದ್ರೂ ಸಹಿತ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿಯಾದ ಸಿಂಪಲಾಗಿ ಒಂದು ಡಿಸೈನನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಡಿಸೈನನ್ನು ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಹಳದಿ ಕಲರು ಮತ್ತು ಈ ಕೆಂಪು ಕಲರು ಫ್ಯಾಬ್ರಿಕ್ ಪೇಂಟನ್ನು ಯೂಸ್ ಮಾಡ್ಕೊತಿದ್ದೀನಿ. ಈ ರೀತಿಯಾಗಿ ಕಲರ್ ಇಲ್ಲ ಅಂತ ಹೇಳಿದ್ರೆ ನೀವು ಅರಿಶಿನ ಕುಂಕುಮನ ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನು ಹಳದಿ ಕಲರನ್ನು ಹಾಕಿದ್ದೀನಿ. ಇವಾಗ ಕೆಂಪು ಕಲರನ್ನು ನಾನು ಹಾಕ್ತಾಯಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಅರಿಶಿನ ಕುಂಕುಮ ಇಟ್ಟರು ಸಹಿತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಂತರ ಪೇಂಟ್ ಹೇಗೂ ಇತ್ತಲ್ವ, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಡಿಸೈನನ್ನು ಹಾಕಿ ಈ ರೀತಿಯಾಗಿ ಕಲರ್ಸ್ ಹಚ್ಚಿ ನಂತರ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಎಲ್ಲ ಎಲೆಗಳಿಗೂ ಡಿಸೈನ್ಸನ್ನು ಬಿಡಿಸ್ಬಿಟ್ಟು ಹಳದಿ ಮತ್ತು ಕೆಂಪು ಪೇಂಟನ್ನು ಹಚ್ಚಿದ್ದೀನಿ. ನೋಡಿ, ಈ ರೀತಿಯಾಗಿ ನಾರ್ಮಲ್ಲಾಗಿ ನಾವು ಮಾವಿನೆಲೆ ತೋರಣವನ್ನು ಮಾಡ್ತೀವಲ್ವ, ಅದೇ ರೀತಿಯಾಗಿ ಮಾಡ್ತಾ ಹೋಗುವಂಥದ್ದು. ಈ ರೀತಿ ತೊಟ್ಟನ್ನು ಈ ರೀತಿಯಾಗಿ ಎಳೆದಿಟ್ಬಿಟ್ಟು ಈ ಥರ ಉಲ್ಟಾ ಇದನ್ನು ಸಿಕ್ಸ್ಕೊಳ್ಳೋದು. ನೋಡಿ, ಇವಾಗ ಈ ರೀತಿಯಾಗಿ ನಾನು ಎಲ್ಲ ಎಲೆಗಳನ್ನು ಸಹಿತ ಮಾಡಿಟ್ಕೊಂಡಿನಿ. ಇವಾಗ ಒಂದು ದಾರನ ತೊಗೊಂಡು ಏನು ಆ ರೀತಿಯಾಗಿ ಎಲ್ಲ ಎಲೆಗಳನ್ನು ಮಾಡಿಟ್ಕೊಂಡಿರ್ತೀವಿ ಅದನ್ನು ನಾವು ಪೋಣಿಸ್ಕೊಳ್ತಾ ಹೋದರೆ ತೋರಣ ರೆಡಿಯಾಗತ್ತೆ. ಡೈಲಿ ಯಾವಾಗಲೂ ಅಥವಾ ಸಿಂಪಲ್ಲಾಗಿ ನಾರ್ಮಲ್ಲಾಗಿ ಈ ರೀತಿ ತೋರಣ ಮಾಡೋ ಬದಲು ಫಂಕ್ಷನ್ಸ್ಗಳಲ್ಲಿ ಅಥವಾ ಪೂಜೆ ದಿನದಲ್ಲಿ ಈ ರೀತಿಯಾಗಿ ತೋರಣ ಮಾಡಿದಾಗ ನೋಡೋಕ್ಕೂ ಸಹಿತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಹಾಗೆ ತುಂಬ ಈಸಿಯಾಗಿಯೂ ಮಾಡ್ಬೋದು. ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ಹಂಗೆ ಅನಿಸುತ್ತೆ. ಅದಕ್ಕೊಂದು ಡಿಸೈನ್ಸ್ ಹಾಕ್ಬಿಟ್ಟು ಈ ರೀತಿ ಮಾಡೋಕ್ಕೆ ತುಂಬ ಟೈಮ್ ತೊಗೊಳತ್ತೆ ಅಂತ ಹೇಳಿ ತುಂಬ ಒಂದು ಅರ್ಧ ಗಂಟೆಯಲ್ಲಿ ಆರಾಮ್ಸೆ ನೀವು ಈ ರೀತಿಯಾಗಿ ಡಿಸೈನ್ಸನ್ನು ಬಿಡಿಸ್ಬಿಟ್ಟು ತೋರಣವನ್ನು ಮಾಡ್ಬೋದು. ಹಾಗೆ ಸಿಂಪಲ್ಲಾಗಿ ಒಂದು ಹೂವೆಲ್ಲ ಇತ್ತು, ಅದನ್ನೇ ತೊಗೊಂಡ್ಬಿಟ್ಟು ಹಾಗೆ ನೀರನ್ನು ಹಾಕ್ಬಿಟ್ಟು ಅದರಲ್ಲೇ ಸುಮ್ಮನೆ ಡೆಕೋರೇಷನನ್ನು ಮಾಡಿದ್ದೀನಿ. ಇದನ್ನು ಪೂಜೆ ರೂಮಲ್ಲಿ ಇಲ್ಲ ಮನೆ ಮುಂದೆ ಬಾಗಿಲು ಇರುತ್ತವಲ್ವ, ಅಲ್ಲಿ ಬಾಗಿಲು ಪಕ್ಕದಲ್ಲಿ ಇಟ್ಟರು ಸಹಿತ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿಯಾಗಿರೋ ಒಂದು ಸಿಂಪಲ್ಲಾಗಿ ಒಂದು ಡಿಸೈನನ್ನು ನೀರೊಳಗೆ ಹೂವೆಲ್ಲ ಇಟ್ಬಿಟ್ಟು ಹಾಕಿದ್ದೀನಿ. ನನಗೆ ಈ ರೀತಿ ಹಬ್ಬದ ದಿನ ಅಥವಾ ಇಲ್ಲ ಫಂಕ್ಷನ್ಸ್ ದಿನ ಈ ರೀತಿಯಾಗಿ ಸಿಂಪಲ್ಲಾಗಿ ಏನಾದ್ರು ಡೆಕೋರೇಷನ್ ಮಾಡೋದು ನನಗೇನೋ ಒಂಥರ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಏನಾದ್ರು ರಂಗೋಲಿ ಈ ಥರ ಡೆಕೋರೇಷನ್ ಮಾಡೋದು ಈ ರೀತಿಯಾಗಿ ಮಾಡ್ತಾ ಇರ್ತೀನಿ. ಅದು ನೋಡೋದಕ್ಕೂ ಸಹಿತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಬ್ಬದ ದಿನ ದೇವ್ರ ಪೂಜೆ ಸಹಿತ ಮಾಡಾಗಿದೆ. ಹಾಗೆ ದೇವರಿಗೆ ನೈವೇದ್ಯನೂ ಸಹಿತ ಮಾಡಾಗಿದೆ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ, ಹಾಗೆ ಸುಖ ಸಂಪತ್ತನ್ನು ಕೊಡಲಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಿದ್ದೀನಿ. ಬೇವು ಬೆಲ್ಲ ತಿಂದ್ಬಿಟ್ಟು ಒಳ್ಳೆ ಮಾತಾಡೋಣ. ಹಬ್ಬದ ದಿನ ಊಟನೂ ಸಹಿತ ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ಹಬ್ಬದ ದಿನ ಸಿಂಪಲ್ಲಾಗಿ ಅಡುಗೆನ ಮಾಡಿದ್ವಿ. ಕೋಸಂಬರಿ ಪಲ್ಯ, ಮಾವಿನಕಾಯಿ ಚಿತ್ರಾನ್ನ ಹಾಗೆ ಒಬ್ಬಟ್ಟನ್ನು ರೆಡಿ ಮಾಡಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.